Everyone, welcome to my channel. Today we are discussing KCET 2025 paper. ನಿಮ್ಮ ಸೀನಿಯರ್ಸ್ ಬರ್ದಿರೋಂಥ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಇನ್ ಎನಿ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಇರುತ್ತೆ ಅಂತ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಕೀಪ್ ಇಟ್ ಇನ್ ಮೈಂಡ್, ಔಟ್ ಆಫ್ 60 30 ಕ್ವಶನ್ಸು ಈಸಿ ಇರುತ್ತೆ, 20 ಕ್ವಶನ್ಸು ಈಸಿ ಟು ಮೀಡಿಯಮ್ ಇರುತ್ತೆ, ಸ್ವಲ್ಪ ಅಪ್ಲಿಕೇಶನ್ ಓರಿಯೆಂಟೆಡ್ ಇರುತ್ತೆ. ಬಟ್ 10 ಕ್ವಶನ್ಸ್ ಮಾತ್ರ ಹಾರ್ಡ್ ಇರುತ್ತೆ. ಸೊ ನಾವು ಇವೆರಡನ್ನ ಫಸ್ಟು ಕಾನ್ಸಂಟ್ರೇಟ್ ಮಾಡಬೇಕು, ಟಾರ್ಗೆಟ್ ಮಾಡಬೇಕು. ಸೊ ಡೆಫಿನೆಟಾಗಿ ನೀವು ಈಸಿಯಾಗಿ ಆನ್ಸರ್ ಸಿಗುತ್ತೆ. ಈ 30 ಕ್ವಶನ್ಸ್ ನಾವು ಡೈರೆಕ್ಟಾಗಿ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಯೂಸ್ ಮಾಡೋದ್ರ ಮುಖಾಂತರ ಸಾಲ್ವ್ ಮಾಡ್ಬೋದು, ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡ್ಬೋದು. ಹಾಗೆಯೇ ಸಮ್ ಅದರ್ ಟೆಕ್ನಿಕ್ಸ್ನ ಸ್ಟ್ರಾಟಜಿ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಈ 20 ಕ್ವಶನ್ಸ್ಗೆ ನಮ್ಗೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಈಸಿಯಾಗಿ ನಾವು 30 ಕ್ವಶನ್ಸ್ನ ಟಾರ್ಗೆಟ್ ಮಾಡ್ಬೋದು. ಈ ಪೇಪರಲ್ಲಿ ಈಸಿ ಕ್ವಶನ್ ಬಂದರೆ ನಾನು ಈಸಿ ಅಂತ ಅಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ನೋಡ್ಕೊತಾ ಹೋಗಿ. ಸೊ ಡೆಫಿನೆಟಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಮಾಡಿ. 100% ಪ್ರೀವಿಯಸ್ ಇಯರ್ ಪೇಪರ್ಸ್ನ ನೀವು ವರ್ಕೌಟ್ ಮಾಡೋದ್ರಿಂದ ಮಿನಿಮಮ್ ಒಂದು 20 ಕ್ವಶನ್ಸು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು 2025, 2024, 2023, 2022, 2021 ಇಂದ ಆಲ್ 5 ಇಯರ್ಸ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಕೀಪ್ ವಾಚ್. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಂದು ಅಟ್ಲೀಸ್ಟ್ ಒಂದು 2 ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಡೆಫಿನೆಟಾಗಿ ನಾನು ನಿಮ್ಗೆ ಒಳ್ಳೆ ಟೆಕ್ನಿಕ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಬಂದು ಸೆಟ್ಸಿಂದ ಬಂದಿದೆ, ಫಸ್ಟ್ ಇಯರ್ ಕಾನ್ಸೆಪ್ಟು. ಬಟ್ ಇದಕ್ಕೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಂತ ಏನಿಲ್ಲ, ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. x² - 9 ಅಂದರೆ ಅಲ್ಲಿಗೆ ನಮಗೆ ಏನು ಬರುತ್ತೆ ವ್ಯಾಲ್ಯೂಸ್ ಅಂದರೆ -3 ಬರುತ್ತೆ. ನೆಕ್ಸ್ಟು ನೋಡಿ, ಇದು ಇಂಟರ್ವಲ್ಲು, ಇದು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಮಗಿದು -2 ಇನ್ಕ್ಲೂಡೆಡು, -2 ಆದಮೇಲೆ 3, +2 ಇನ್ಕ್ಲೂಡೆಡು, +2 ಆದಮೇಲೆ 3 ಬರುತ್ತೆ, 3 ಆದಮೇಲೆ 4 ಬರುತ್ತೆ, 5 ಈಸ್ ನಾಟ್ ಇನ್ಕ್ಲೂಡೆಡು. ನೆಕ್ಸ್ಟು ಸಿ. ಸೊ ಪ್ರೈಮ್ ನಂಬರ್ ಸ್ಟಾರ್ಟ್ ಆಗುತ್ತೆ 2 ಇಂದ, 2 ಪ್ರೈಮ್ ನಂಬರು, 3, 4 ಪ್ರೈಮ್ ನಂಬರ್ ಅಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ B - C ಮಾಡ್ಕೊಳ್ಳಿ. B - C ಅಂದರೆ ನಮ್ಗೆ ಗೊತ್ತಿದೆ, ಕಾಮನ್ ಎಲಿಮೆಂಟ್ಸ್ನ ರಿಮೂವ್ ಮಾಡಬೇಕು, ಉಳಿದಿರೋದು 4 ಮಾತ್ರ. ಇದನ್ನು ನಾವು ಯೂನಿಯನ್ ವಿತ್ A ಮಾಡಬೇಕು. ಸೊ ಆಪ್ಷನ್ನು ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ, -3, 3, 4. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಓಕೆ, ಈಸಿಯಾಗಿ ಅರ್ಥ ಆಯ್ತು ನಮಗೆ. ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ಬಂದು ನಮಗೆ ಸೇಮ್ ಸೆಟ್ಸಿಂದನೇ ಬಂದಿದೆ. ಓಕೆ, ಇಲ್ಲಿ ನಾವು ಈ ಕ್ವಶನ್ನ ಸಾಲ್ವ್ ಮಾಡಬೇಕಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಐಡಿಯಾ ತೊಗೊಳ್ಳಿ. ಸೊ ಇದು ಮಿನಿಮಮ್ ಅಂದರೆ ಸಬ್ಸೆಟ್ ಟು ಮಿನಿಮಮ್ ತೊಗೊಳ್ತೀವಿ. ಸಬ್ಸೆಟ್ ಆಗಿದ್ದರೆ ಏನಾಗುತ್ತೆ, ವಿತೌಟ್ ಸಬ್ಸೆಟ್ ಆದರೂ ಏನಾಗುತ್ತೆ ಅಂತ ಗೊತ್ತಾದ್ರೆ ಸಾಕು ನಮಗೆ. ಓಕೆ, ಅವನೇನು ಹೇಳ್ತಾ ಇದ್ದಾನೆ, ಎನಲ್ಲಿ 3 ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ, ಬಿನಲ್ಲಿ 6 ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಹೇಳಿ ಪರವಾಗಿಲ್ಲ. ಸೊ ನಾವು ಇದಕ್ಕೆ ಮಿನಿಮಮ್ ಅಂತೀವಿ, ಯಾಕಂದರೆ ಸಬ್ಸೆಟ್ ತೊಗೊಂಡ್ರೆ ಮಿನಿಮಮ್ ಅಂದರೆ ಇದರಲ್ಲಿರೋ ಎಲಿಮೆಂಟ್ಸ್ ಇದರಲ್ಲಿ ಇರುತ್ತೆ ಅಂತ. ಮಿನಿಮಮ್ ಆಫ್ A ಯೂನಿಯನ್ B ಎಷ್ಟಾಗುತ್ತೆ? ಸೊ ಇವೆರಡಕ್ಕೂ A ಯೂನಿಯನ್ B ಮಾಡಿಕೊಂಡ್ರೆ 6 ಬರುತ್ತೆ. ಎಷ್ಟು ಎಲಿಮೆಂಟ್ಸ್ ಬರುತ್ತೆ? 6 ಬರುತ್ತೆ. ಅದೇ ನಾನು ಇದಕ್ಕೆ ಏನಾದರೂ ಇಂಟರ್ಸೆಕ್ಷನ್ ಮಾಡಿಕೊಂಡ್ರೆ ಈ 3 ಕಾಮನ್ ಇರೋದು 3 ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಸ್ಟೇಟ್ಮೆಂಟ್ 1 ರಾಂಗು, ಸ್ಟೇಟ್ಮೆಂಟ್ 2 ರೈಟು. ಸೊ ಅಲ್ಲಿಗೆ ರೈಟ್ ಆಪ್ಷನ್ ಈಸ್ ಫಸ್ಟ್ ಸ್ಟೇಟ್ಮೆಂಟ್ ಫಾಲ್ಸು, ಸೆಕೆಂಡ್ ಸ್ಟೇಟ್ಮೆಂಟ್ 2, ರೈಟ್ ಆಪ್ಷನ್ ಈಸ್ 2. We'll go for the next question. Third question. ಸಿಂಪಲ್, ನಿಮಗೆ ನೋಡಿದ ತಕ್ಷಣ ಆನ್ಸರ್ ಇಡ್ಬೋದು. ನೋಡಿ, ಇಲ್ಲಿ 2, 5 ಎಕ್ಸ್ಕ್ಲೂಡ್ ಆಗಬೇಕು. 2, 5 ಇರೋದು ಮಾತ್ರ ಚೂಸ್ ಮಾಡ್ಕೊಳ್ಳಿ. ಇದು ಎಲಿಮಿನೇಷನ್ ಮೆಥಡಿಂದ ಮಾಡ್ತೀನಿ. ಈಸಿ ಕ್ವಶನ್ ಇದು. 2 ಆಪ್ಷನ್ಸ್ ಹೋಯ್ತು, ನೀವೆರಡಿದೆ. ಸಪೋಸ್ ಇದ್ರ ಮೀನಿಂಗ್ ಏನಂದ್ರೆ ಇನ್ಕ್ಲೂಡ್ ತಗೋಬೇಕು ಅಂತ. 2ನ ತಗೊಂಡ್ರೆ ಇಲ್ಲಿ 2 ಕೊಟ್ಟರೆ 0 ಆಗುತ್ತೆ. 1/0 ಅನ್ಡಿಫೈನ್ಡ್. ಸೊ ಈ ಆಪ್ಷನ್ ಕೂಡ ಎಲಿಮಿನೇಟೆಡ್. ಆನ್ಸರ್ ಈಸ್ ಆಪ್ಷನ್ 2. ಈಸಿಯಾಗಿ ಸಾಲ್ವ್ ಆಯಿತು. ಗೋ ಫಾರ್ ಕ್ವಶನ್ ನಂಬರ್ 3. ಸರ್ ಕ್ವಶನ್ ನಂಬರ್ 4. ಸೊ ಇದು ಸ್ವಲ್ಪ ನಿಮಗೆ ಮೀಡಿಯಂ ಕ್ವಶನ್, ನಾಟ್ ಸೋ ಈಸಿ, ಇಟ್ಸ್ ಅ ಮೀಡಿಯಂ ಕ್ವಶನ್. ಕ್ವಶನ್ ನಂಬರ್ 4. ಸೊ ಇದರಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಗ್ಗೆ ಗೊತ್ತಿರಬೇಕು. ಫಂಕ್ಷನ್ ಬರ್ಕೋತಾ ಇದ್ದೀನಿ ನಾನು ಫಸ್ಟು. ಓಕೆ, ಫಂಕ್ಷನ್ ಏನಿದೆ, ಸೈನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ π² x ಪ್ಲಸ್ ಸೈನ್ ಆಫ್ -π² x. ಸ್ವಲ್ಪ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಇದು ಐಡಿಯಾ ಇದೆ, ಗೊತ್ತಾಗ್ಬಿಡ್ತೀವಿ. ಎನಿಬಡಿ ನೋಸ್ ಅಬೌಟ್ ದಿಸ್? ನೋಡಿ, 9.834, ಯಾಕಂದರೆ ಪೈ ಅಂದರೆ 3.14 ಸ್ಕ್ವೇರ್ ಮಾಡಿಕೊಂಡ್ರೆ ಹೆಚ್ಚು ಕಮ್ಮಿ ಇಷ್ಟು ಬರುತ್ತೆ. ಸೊ ಇದಕ್ಕೆ ಪಾಸಿಟಿವ್ ಇರೋದ್ರಿಂದ ಬಿಫೋರ್ ಇದು ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 9 ಆಗುತ್ತೆ. ಎಲ್ಲರೂ ಈಕ್ವೇಟ್ ಮಾಡ್ಕೊಂಡು 10 ಬರ್ಕೋತೀರ, ರಾಂಗ್, ಅದು 9 ಆಗುತ್ತೆ. ಓಕೆ, ಇದೇನಾಗುತ್ತೆ -9.834 ಅಷ್ಟಾಗುತ್ತೆ. ಸೊ ಇದಕ್ಕೆ 9 ಆಗಲ್ಲ, -10. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದರೆ ಬಿಫೋರ್ ರೀಚಿಂಗ್ ದಿಸ್ ವ್ಯಾಲ್ಯೂ ಅಂತ. ಇಲ್ಲಿ ನೋಡಿ, -10 ಆದಮೇಲೆ -9 ಬರುತ್ತೆ. ಇಲ್ಲೆಲ್ಲ ಬರುತ್ತೆ ವ್ಯಾಲ್ಯೂ -9.834.
ಈ ವ್ಯಾಲ್ಯೂ ರೀಚ್ ಆಗಕ್ಕೆ ಮುಂಚೆ ಇರುವಂಥ ಗ್ರೇಟೆಸ್ಟ್ ಇಂಟೀಜರ್ ಅಂತ, ಇವೆಲ್ಲ ಇಂಟೀಜರ್ಸ್. ಈ ವ್ಯಾಲ್ಯೂ ರೀಚ್ ಆಗಕ್ಕೆ ಮುಂಚೆ ಇರೋಂಥ ಇಂಟೀಜರ್ಸು -10, -10, -12 ಇದಿದೆ. ಅದರಲ್ಲಿ ಗ್ರೇಟೆಸ್ಟ್ ಬಂದು -10. ಸೊ ದೇರ್ಫೋರ್ ದಿ ಆನ್ಸರ್ ಇಸ್ -10. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾಡಿ. ಸೊ ಆವಾಗ ನಿಮಗೆ ಕ್ವೆಶನ್ ಈಸಿ ಅನ್ಸುತ್ತೆ. ಸೊ ಇಲ್ಲಿ ಏನು ಕ್ವಶನ್ ಕೇಳಿದಾನೆ, ನಾಟ್ ಟ್ರೂ ಅಂತ ಕೇಳಿದಾನೆ. ಸೊ ನಮಗೆ ಇದು ಸರಿಯಾಗಿ ನಾವು ನೋಡ್ಕೋಬೇಕು. ನಾಟ್ ಟ್ರೂ ಅಂತ ಕೇಳಿರೋದ್ರಿಂದ ಸೊ ನಮಗೆ ಇಲ್ಲಿ ಏನು ಆನ್ಸರ್ ಬರ್ತಾ ಇದೆ ಇದನ್ನು ನಾನು ಮತ್ತೆ ಇನ್ನೊಂದು ಸಲ ಬರ್ಕೋತೀನಿ ನೋಡಿ. ಏನು ಸಿಗ್ತಾ ಇದೆ ನನಗೆ, f of x is equals to, ಇಲ್ಲಿ ಸ್ವಲ್ಪ ನೋಡಿ 9x ಸಿಗ್ತಾ ಇದೆ, ಮೈನಸ್ ಸೈನ್ ಆಫ್ 10x ಸಿಗ್ತಾ ಇದೆ. ನಾನು 0 ಕೊಟ್ಟರೆ ಸೈನ್ 0 0 0 ಆಪ್ಷನ್ ಇದು ಟ್ರೂ ಆಗುತ್ತೆ. ನಮಗೆ ನಾಟ್ ಟ್ರೂ ಬೇಕು. 90 ಕೊಟ್ಟರೆ ಸೈನ್ 90, ಓಕೆ, ಇದು 1 ಆಗುತ್ತೆ, ಇದು ಈವನ್ ಆಗುತ್ತೆ, ಇದು 0 ಆಗುತ್ತೆ, 1 ಬರುತ್ತೆ. ಸೊ 5/4 ಸ್ಯಾಟಿಸ್ಫೈ ಆಗುತ್ತೆ. f of 5 ಕೊಟ್ಟರೆ ಸೈನ್ ಎನಿ ಪೈ 0 ಇರೋದ್ರಿಂದ 0 ಬರಬೇಕಿತ್ತು ಇದು ಆನ್ಸರು, ಬಟ್ ಇದು -1 ಇದೆ. ಸೊ ದಿಸ್ ಈಸ್ ರಾಂಗ್ ಆನ್ಸರು, ಬಟ್ ಅಲ್ಲಿ ನಾಟ್ ಟ್ರೂ ಕೇಳಿದ್ರೆ ದಿಸ್ ಇಸ್ ರೈಟ್ ಆನ್ಸರ್. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಅಂತ. ಅಗೇನ್ ನಾಟ್ ಕರೆಕ್ಟ್ ಆಗಿ ಹೇಳಿದ್ರೆ, ಬಟ್ ಇದು ಈಸಿ, ಬಟ್ ಚೆನ್ನಾಗಿ ಗೊತ್ತಿರಬೇಕು. ಸೈನ್ ಎನಿ ಪೈ ಇಸ್ 0, ಕಾಸ್ ಈವನ್ ಪೈ, ಕಾಸ್ ಈವನ್ ಪೈ ಅಂದರೆ 1 ಆಗುತ್ತೆ ಆನ್ಸರ್, ಆಡ್ ಪೈ ಅಂದರೆ -1 ಆಗುತ್ತೆ ಆನ್ಸರ್. ಸೊ ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ 1 -1 ಈಕ್ವಲ್ ಇರಲ್ಲ. ಸೊ ದೇರ್ಫೋರ್ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಸೊ ಇದು ಈಸಿ ಕ್ವಶನ್ ಬರುತ್ತೆ. ಸೊ ಈ 5 ಅಲ್ಲಿ ಇದೊಂದು ಬಂದು ಹಾರ್ಡ್ ಕ್ವಶನ್ ಆಯಿತು. ಓಕೆ, ಇದೆಲ್ಲ ಈಸಿ ಕ್ವಶನ್ಸು. ಗೋ ಫಾರ್ ದಿ ನೆಕ್ಸ್ಟ್ ನಾವು ಹೋಗ್ತಾ ಇದ್ವಿ. ಕ್ವಶನ್ ನಂಬರ್ 6ಗೆ ಬಂದಿದ್ವಿ. ಕ್ವಶನ್ ನಂಬರ್ 6 ಅಲ್ಲಿ ಫಸ್ಟ್ ಕ್ವಶನ್ನು ಮೀಡಿಯಮ್ ಸ್ವಲ್ಪ ನಾವು ಅಪ್ಲಿಕೇಶನ್ ಯೂಸ್ ಮಾಡಬೇಕು. ಮೀಡಿಯಮಲ್ಲಿ ಏನಂದ್ರೆ ನೋಡಿ, ಇವೆಲ್ಲ ನಾವು ಸೈನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಏನಿದೆ ಇದನ್ನು ಏನಂತ ಬರ್ಕೋತೀವಿ ಅಂದರೆ ಕಾಸ್ x ಇಸ್ ಈಕ್ವಲ್ಸ್ ಟು, ಈಸಿ ಕ್ವಶನ್ ಇದು, 1 - cos ಸ್ಕ್ವೇರ್ x, 1 - cos ಸ್ಕ್ವೇರ್ x ಅಂದರೆ ಸೈನ್ ಸ್ಕ್ವೇರ್ x. ಓಕೆ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ, ಇದು ಕಾಸ್ ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು ಸೈನ್ ಪವರ್ 4x ಆಗುತ್ತೆ. ಸೊ ಈಸಿ ಮೈ ಡಿಯರ್ಸ್. ಕಾಸ್ ಸ್ಕ್ವೇರ್ x ಅಂತ ಬರೀಬೋದು ನಾವು, 1 - sin ಸ್ಕ್ವೇರ್ x ಅಂತ ಬರೀಬೋದು. ಅಲ್ಲೇ ನಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಆಪ್ಷನ್ 1 ಅಂತ. ಇದು ಫಸ್ಟ್ ಇಯರ್ ಟಾಪಿಕ್, ಇದು ಸ್ವಲ್ಪ ಮೀಡಿಯಂ ಕ್ವಶನ್ ಇದು. ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಅಲ್ಲಿ ಅಗೈನ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತಿದೆ. ಫಸ್ಟ್ ಮೀನ್ ಫೈಂಡ್ ಔಟ್ ಮಾಡ್ಕೋಬೇಕು ನೋಡಿ. ಮೀನ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ವೆರಿ ಸಿಂಪಲ್, ಎಲ್ರಿಗೂ ಗೊತ್ತಿದೆ. ಇಲ್ಲಿರೋ ನಂಬರ್ಸ್ ಎಲ್ಲ ಆ್ಯಡ್ ಮಾಡಿ, ಓಕೆ, ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಬರ್ಕೋಬೇಕು, ಡಿವೈಡೆಡ್ ಬೈ 8. ಸೊ ನ್ಯೂಮರೇಟರ್ 80 ಬರುತ್ತೆ. ಸೊ ಆನ್ಸರು 10 ಬರುತ್ತೆ. ಬಟ್ ದಿಸ್ ಇಸ್ ನಾಟ್ ಆನ್ಸರ್. ನಾವು ಮೀನ್ ಡಿವಿಯೇಷನ್ ಮಾಡಬೇಕು. ಮೀನ್ ಡಿವಿಯೇಷನ್ ಅಂದರೆ ಏನೋ, ಸಮ್ ಆಫ್ ಮಾಡ್ ಆಫ್ x - x bar ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಈಗ 10 ಇಂದ ಮೈನಸ್ ಮಾಡ್ಕೊಳ್ಬೇಕು. 10 - 4 6 ಪ್ಲಸ್ 3, 10 - 7 ಪ್ಲಸ್ 2, 10 - 9 1, 10 - 10 0, ನೆಕ್ಸ್ಟ್ 10 - 12 2, 3 and 7 ಡಿವೈಡೆಡ್ ಬೈ 8. ಸೊ ನ್ಯೂಮರೇಟರ್ 24 ಬರುತ್ತೆ. ಸೊ ಆನ್ಸರ್ ನಮಗೆ 3 ಬರುತ್ತೆ. ಸ್ವಲ್ಪ ಇದು ಟೈಮ್ ತಗೊಳುತ್ತೆ ಮಾಡಬೇಕಾಗುತ್ತೆ, ಬಟ್ ಇದು ಈಸಿನೇ, ದಿಸ್ ಇಸ್ ನಾಟ್ ಡಿಫಿಕಲ್ಟ್. ವಿಲ್ ಗೋ ಫಾರ್ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8ಗೆ ಹೋಗ್ತಾ ಇದ್ವಿ. ಸೊ ಕ್ವಶನ್ ನಂಬರ್ 8 ಬಂದು ಸಮ್ ಆಫ್ ಪ್ರಾಬಬಿಲಿಟೀಸ್ ಇಸ್ ಈಕ್ವಲ್ಸ್ ಟು 1 ಅಂತ. ಏನೇ ಪ್ರಾಬಬಿಲಿಟೀಸ್ ಕೊಟ್ಟರು ಸಮ್ ಮಾಡಿ ಅದನ್ನ ಈಕ್ವಲ್ಸ್ ಟು 1 ಮಾಡ್ಕೋಬೇಕು. ಇಲ್ಲಿ ಪ್ರಾಬಬಿಲಿಟೀಸ್ ವ್ಯಾಲ್ಯೂಸ್ ಕೊಟ್ಟಿದೆ ನೋಡಿ, ಯಾವ್ದು ಕೊಟ್ಟಿಲ್ಲ ಅದು ನೋಡ್ಕೊಳ್ಳೋಣ. ಸಮ್ ಆಫ್ ಪ್ರಾಬಬಿಲಿಟೀಸ್ ಇದು 1/6 A + B. ಓಕೆ, ಯಾವ್ದು ಕೊಟ್ಟಿಲ್ಲ, ವಿ ವಾಂಟ್ ಟು ಫೈಂಡ್ ಔಟ್ W3, ರೈಟ್. ಸೊ W3 ಕೊಟ್ಟಿಲ್ಲ, ಪ್ಲಸ್ 1/12 ವಿಚ್ ಇಸ್ ಈಕ್ವಲ್ಸ್ ಟು 1. ಇಲ್ಲಿ ಕಂಡೀಷನ್ ಕೊಟ್ಟಿದೆ ನೋಡಿ, ದಿಸ್ ಅ ಗಿವನ್ ಕಂಡೀಷನ್. -1 ಈ ಕಡೆ ಒಂದು +1 ಆಗುತ್ತೆ. 12 ಕಾಮನ್ ತಗೋತಾ ಇದ್ದೀನಿ. A + B = 1 ಆಗುತ್ತೆ. ಸೊ A + Bಗೆ ನಾವು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು, 1/12 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 1/6 ಪ್ಲಸ್ 1/12 ಪ್ಲಸ್ W3 ಪ್ಲಸ್ 1/12 ಇಸ್ ಈಕ್ವಲ್ಸ್ ಟು 1. 1/12 ಪ್ಲಸ್ 1/12 ಬಂದು 1/6 ಆಗುತ್ತೆ. 1/6 ಪ್ಲಸ್ 1/6 ಬಂದು 2/6 ಅಂದರೆ 1/3 ಆಗುತ್ತೆ. ಓಕೆ, ಸೊ ಅಲ್ಲಿಗೆ W3 ಇಸ್ ಈಕ್ವಲ್ಸ್ ಟು 1 - 1/3 ಆಗುತ್ತೆ. ಸೊ ಆನ್ಸರು 2/3. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 1, 2/3. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ
ಅದು ಕೂಡ ಕ್ವಶನ್ ನಂಬರ್ 8 ಕೂಡ ಬಂದು ಫಸ್ಟ್ ಇಯರ್ ಕಾನ್ಸೆಪ್ಟ್, ಸಾರಿ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ ಅದು. ಕ್ವಶನ್ ನಂಬರ್ 9 ಬರೋಣ. ಕ್ವಶನ್ ನಂಬರ್ 9 ವೆರಿ ಈಸಿ ಕ್ವಶನ್ ಇದೆ. ಏನಂತ ಹೇಳ್ತಾ ಇದ್ದಾನೆ, 2 ಫೇಸಸ್ ಇದೆ ಅಂತ ಹೇಳ್ತಾ ಇದ್ದಾನೆ. ನಾವೇನು ಫೈಂಡ್ ಔಟ್ ಮಾಡೋಕೆ ಬರ್ಕೊಬರ್ತಾ ಇದ್ದೀನಿ ಫಸ್ಟ್ ನಾನು 1 or 3 ಅಂದರೆ ಅಡಿಷನ್ ಮಾಡಬೇಕು ನಾವು ಪ್ರಾಪರ್ಟೀಸ್ನ. 1ಗೆ ಎಷ್ಟು ಫೇಸಸ್ ಇದೆ? 2 ಫೇಸಸ್ ಇದೆ, 2 out of 6. 3ಗೆ ಎಷ್ಟು ಫೇಸಸ್ ಇದೆ? 1ನೇ ಫೇಸ್ ಇರೋದು, 1 out of 6. ಸಾಲ್ವ್ ಮಾಡಿದ್ರೆ 3/6 ಇಸ್ 1/2. ಸೊ ಈಸಿ ಕ್ವಶನ್, ಸೊ ಈಸಿ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್. ಸ್ವಲ್ಪ ಮೀಡಿಯಮ್ ಆರ್ ಆಡ್ ಅಂತ ತಗೋಬೋದು ನಾವು. ಏನಕ್ಕಂದರೆ ನಾವು ಇಲ್ಲಿ ಸ್ವಲ್ಪ ಲಾಜಿಕ್ನ ಅಪ್ಲೈ ಮಾಡಬೇಕು. ಕ್ವಶನ್ ನಂಬರ್ 10ಅಲ್ಲಿ ಏನು ಲಾಜಿಕ್ ಅಪ್ಲೈ ಮಾಡಬೇಕು? ಸೆಟ್ ನೋಡಿದರೆ ABC ಕೊಟ್ಟಿದ್ದಾನೆ. BC ಕಂಟೈನ್ B, C ಕಂಟೈನಿಂಗ್ ಹೌ ಮೆನಿ ಈಕ್ವಿಲೆನ್ಸ್ ರಿಲೇಷನ್ಸ್ ಫಾರ್ಮೇಷನ್ ಮಾಡ್ಬೋದು ಅಂತ. ಬಟ್ ಕೀಪ್ ಇಟ್ ಇನ್ ಮೈಂಡ್, A cross A ಇಸ್ ಆಲ್ವೇಸ್ ಈಕ್ವಿಲೆನ್ಸ್ ರಿಲೇಷನ್. ದಿಸ್ ಇಸ್ ಒನ್ ಪಾಸಿಬಿಲಿಟಿ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಸಿಬಿಲಿಟಿ ಯಾವುದಾದ್ರೆ ಚೆಕ್ ಮಾಡೋಣ. ನೆಕ್ಸ್ಟ್ ಪಾಸಿಬಿಲಿಟಿ ಚೆಕ್ ಮಾಡ್ತಾ ಇದ್ದೀನಿ. ಈಗ ನಾನು A, A ಇರಲೇಬೇಕು, XX ಇರಬೇಕು, B, B ಇರಲೇಬೇಕು, C, C ಇರಲೇಬೇಕು. ನೆಕ್ಸ್ಟ್ ಅವನು ಏನು ಹೇಳಿದ್ರು, B, C ಆ್ಯಡ್ ಮಾಡಿಕೊಂಡ್ರೆ ಸಿಮಿಟ್ರಿಕ್ ಆಗಬೇಕಾದ್ರೆ C, B ಇರಬೇಕು. ಸೊ ಇದು ನೋಡಿ, ಇದು ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, C, C, B, B ಟ್ರಾನ್ಸಿಟಿವ್ ಕೂಡ ಆಗ್ತಾಯಿದೆ. ಎಲ್ಲ ಕೇಸಸ್ ಟ್ರಾನ್ಸಿಟಿವ್ ಆಗುತ್ತೆ. R1 ಇಸ್ ದ ಪಾಸಿಬಿಲಿಟಿ. ಸಪೋಸ್ ಇನ್ಯಾವುದನ್ನ ಪಾಸಿಬಿಲಿಟಿ ಅಂತ ಚೆಕ್ ಮಾಡೋಕೆ ಹೋದರೆ A, A ಕಂಪಲ್ಸರಿ ಬರ್ಕೋಬೇಕು ನಾನು, B, B ಕಂಪಲ್ಸರಿ ಬರ್ಕೋಬೇಕು ನಾನು, C, C ಕಂಪಲ್ಸರಿ ಬರ್ಕೋಬೇಕು. ನೆಕ್ಸ್ಟು B, C ಬರೆದಿದ್ದೀನಿ, C, B ಬರಲೇಬೇಕು. ನೆಕ್ಸ್ಟ್ ನಾನು ಏನಾದರೂ ಬೇರೆ ಟರ್ಮ್ ತೊಗೊಂಡ್ರೆ, ಸಪೋಸ್ B, C ಆದಮೇಲೆ ಏನು ತೊಗೊಬೋದು ನಾನು, A, C ತೊಗೊಂಡ್ರೆ ಏನು ತೊಗೋಬೇಕಾಗುತ್ತೆ? C, A ಕಂಪಲ್ಸರಿ ತೊಗೊಳ್ಳೇಬೇಕು. ಸೊ ದೆರ್ ಇಸ್ ನೋ ಅದರ್ ಪಾಸಿಬಿಲಿಟೀಸ್, ದೆರ್ ಇಸ್ ಓನ್ಲಿ ಒನ್ ಸ್ಮಾಲೆಸ್ಟ್ ಪಾಸಿಬಿಲಿಟಿ, R1 ಪಾಸಿಬಲ್ ಇದೆ, ಹಾಗೆಯೇ A cross A ಪಾಸಿಬಲ್ ಇದೆ. ಸೊ 1 + 1 ಓನ್ಲಿ 2 ಪಾಸಿಬಿಲಿಟೀಸ್. ಆನ್ಸರ್ ಇದಕ್ಕೆ 2. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್, ದಟ್ ಇಸ್ ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಇದು. ಓಕೆ ನೋಡಿ ಮೈ ಡಿಯರ್ಸ್, ನಾವು ಯಾವಾಗಲೂ ಡೊಮೈನ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಇರಬೇಕಿಲ್ಲ. ಇದು ಡೊಮೈನ್ ಬಂದು ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಸೈನ್ಗೆ ಎಲ್ಲ ಡಿಫ್ರೆಂಟ್ ಇಮೇಜಸ್ಸೇ ಬರುತ್ತೆ, ಕಾಸ್ಗೆ ಕೂಡ ಡಿಫ್ರೆಂಟ್ ಇಮೇಜಸ್ಸೇ ಬರುತ್ತೆ. ಸೊ ದೇರ್ ಫಾರ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಸೈನ್ ಆ್ಯಂಡ್ ಕಾಸ್ ಬೋತ್ ಆರ್ 1, 1. ಸೊ ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಅಂದರೆ F + G ಆಫ್ X ವಿಚ್ ಇಸ್ ಈಕ್ವಲ್ಸ್ ಟು sin X + cos X ಆಗುತ್ತೆ. ಸೊ ಇದರಲ್ಲಿರೋ ವ್ಯಾಲ್ಯೂಸ್ ಹಾಕೊಂಡು ಚೆಕ್ ಮಾಡ್ಕೊತೀನಿ. F + G ಆಫ್ ಫಸ್ಟು ನಾನು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದರೆ ಇಂಟರ್ವಲ್ ಕೊಟ್ಟಿರೋದು ಚೆಕ್ ಮಾಡ್ಕೊತೀನಿ. 0 ಕೊಡ್ತೀನಿ. sin 0 ಅಂದರೆ 0, cos 0 ಅಂದರೆ 1 ಬಂತು. ನೋಡಿ ಇದು f(x1 = 1) ಅಂದರೆ ಈಕ್ವಲ್ ಬರ್ತಾ ಇದೆ. F + G ಆಫ್ 5/2 ತೊಗೋತೀನಿ. ಸೊ ಅದು ಅಷ್ಟೇ, 1 + 0 1. ಸೊ ಇವೆರಡು ವ್ಯಾಲ್ಯೂಸ್ 1 ಈಕ್ವಲ್ ಬರ್ತಾ ಇದೆ. ಅಂದರೆ f(x1 = f(x2) ಆಗ್ತಿದೆ. ಬಟ್ x1 x2 ಈಕ್ವಲ್ ಇಲ್ಲ. ಸೊ ದೇರ್ ಫಾರ್ F + G ನಾಟ್ 1 ಅರ್ಥ ಇದಲ್ವ? ಸೊ ಹಂಗಾದ್ರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಯಿತು. ಸೊ ರೈಟ್ ಆನ್ಸರ್ ಈಸ್ ಸ್ಟೇಟ್ಮೆಂಟ್ 1 is true, statement 2 is false, option 1 is the right answer. So we'll go for the next question. So again this is easy, only using trigonometric identities. What is secant square theta? Secant square theta is equal to 1 + tan square theta. ಇದನ್ನ ಬರ್ಕೋಬೋದು ಡೈರೆಕ್ಟ್ 1 + tan square tan inverse 2 ಅಂತ ಬರೀಬೋದು. ಪ್ಲಸ್ ನೆಕ್ಸ್ಟ್ 1 + cot square cot inverse 3 ಅಂತ ಬರೀಬೋದು. ಸೊ ಇದೇನಾಗುತ್ತೆ 1 ಹಾಗೆ ಇರುತ್ತೆ. ಸ್ಕ್ವೇರ್ ಇರೋದ್ರೆ 2 ಸ್ಕ್ವೇರ್ ಆಗುತ್ತೆ, 4 ಆಗುತ್ತೆ. 1 ಇದು 3 ಸ್ಕ್ವೇರ್ 9 ಆಗುತ್ತೆ. ಸೊ ಟೋಟಲ್ ಆನ್ಸರ್ 15 ಬಂತು. ಸೊ ರೈಟ್ ಆಪ್ಷನ್ ಇಸ್ 15. ದ ನೆಕ್ಸ್ಟ್ ಕ್ವಶನ್ ಇಸ್ 2 ಆಡ್ ಕ್ವಶನ್. ಸ್ವಲ್ಪ ಹಾರ್ಡ್ ಇದೆ ಕ್ವಶನ್, ಯಾಕಂದರೆ ನೀವು ಅನಲೈಸ್ ಮಾಡಬೇಕು ವ್ಯಾಲ್ಯೂಸ್ ಆಫ್ ಎಕ್ಸು. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಹುಟ್ಟು theta is equals to cos inverse x ಅಂತ ತಗೋತಾ ಇದ್ದೀನಿ. ದಟ್ ಇಂಪ್ಲೈಸ್ x is equals to cos theta. ಓಕೆ, ನೆಕ್ಸ್ಟ್. ಸೊ ಈಗ ನಾನು ಫಸ್ಟು ರೈಟ್ ಹ್ಯಾಂಡ್ ಸೈಡ್ನ ಸಾಲ್ವ್ ಮಾಡ್ಕೋತೀನಿ. ಅದೇನಾಗುತ್ತೆ, sin inverse of sin 2 theta ಆಗುತ್ತೆ. sin inverse of sin 2 theta ಆಗುತ್ತೆ. ಓಕೆ, ಆಮೇಲೆ ಕೀಪ್ ಇಟ್ ಇನ್ ಮೈಂಡ್ ದಿಸ್
value sin inverse x lies between minus pi by 2 plus pi by 2. Okay, so which means this value lies in between plus pi by 2 and minus pi by 2. So ನಮಗೆ ಏನು ಸಿಗುತ್ತೆ ಮೈನಸ್ ಇದು ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ sin 2 theta value lies in between plus 1 and minus 1. Again ನಾವು ತಗೊಂಡ್ರೆ 2 theta value lies in between plus pi by 2 and minus pi by 2. So finally ನಮಗೆ minus pi by 4 less than or equals to theta less than or equals to pi by 2. Keep it in mind, this theta ಅಂದರೆ cos inverse x. ಓಕೆ, ಇದು ಒಂದು ಸೈಡು, ಇದು ಈಕ್ವೇಷನ್ 1 ತಗೋತಾ ಇದ್ದೀನಿ. ಸೆಕೆಂಡ್ ಸೈಡ್ ಬಂದು ನಾನು ಎಲ್ ಎಚ್ ಎಸ್ ತಗೋತಾ ಇದ್ದೀನಿ. ಎಲ್ ಎಚ್ ಎಸ್ ನೋಡ್ಕೊಳ್ಳಿ. ಸೊ ಎಲ್ ಎಚ್ ಎಸ್ ಬಂದು ನಮಗೆ 2 cos inverse x ಇದೆ. ದಿಸ್ 2 cos inverse x lies in between pi and 0, lies between 0 and 2 pi. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಏನಾಗುತ್ತೆ, ಇದು pi by 2 ಆಗುತ್ತೆ. ಓಕೆ, ನೆಕ್ಸ್ಟ್ cos 90 0 ಆಗುತ್ತೆ. ಇದು 1 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು x less than or equals to 0 ಆಗುತ್ತೆ. ಸರಿನಾ? So this is our second one. So combining these two, common solution is, so actually ಇದು ರಿವರ್ಸ್ ಆಗುತ್ತೆ, 0 x less than or equals to 1. ಸಾರಿ. ಸೊ ನಮಗೆ ಇದು ಅವಶ್ಯಕತೆ ಇಲ್ಲ, ಇಲ್ಲಿ ತಗೊಳ್ತೀವಿ. ಯಾಕಂದ್ರೆ ದಿಸ್ ಥೀಟಾ ಇಸ್ ಆಲ್ಸೋ ಕಾಸ್ ಇನ್ವರ್ಸ್ ಎಕ್ಸ್. ಓಕೆ, ಇದು ಕೂಡ ಕಾಸ್ ಇನ್ವರ್ಸ್ ಎಕ್ಸ್. ಸೊ ಹಾಗೆ this is our equation number 2. From 1 and 2, it's very clear the common solution is, common solution ಏನಾಗ್ತಾ ಇದೆ, ಓಕೆ, ಲೈನ್ ಮೇಲೆ ತಗೊಂಡ್ರೆ ಗೊತ್ತಾಗುತ್ತೆ. ಕಾಮನ್ ಸೊಲ್ಯೂಷನ್ ಬಂದು 0 ಇಂದ ಓಕೆ 5 by 4 ವರೆಗೂ ಇದೆ. ಕಾಮನ್ ಸೊಲ್ಯೂಷನ್ 0 ಇಂದ ಇಲ್ಲಿವರೆಗೂ ಇದೆ, 5 by 4 ವರೆಗೂ ಇದೆ. ಸೊ therefore ಕಾಸ್ ಇನ್ವರ್ಸ್ನ ಸಾಲ್ವ್ ಮಾಡ್ಕೊಂಡು ನಮಗೆ ಏನು ಬರುತ್ತೆ, ಇದು 1 cos 0 1 ಬರುತ್ತೆ. ಸೊ ಬೇಸಿಕಲಿ ಎಲ್ಲರೂ ಸ್ಟೂಡೆಂಟ್ಸ್ ಇದು ರೈಟ್ ಆನ್ಸರ್ ಅನ್ಕೋತಾ ಇರ್ತಾರೆ. ಕೀಪ್ ಇಟ್ ಇನ್ ಮೈಂಡ್, ಕಾಸ್ ಫಂಕ್ಷನ್ನು 0, πಯಲ್ಲಿ ಡಿಕ್ರೀಸಿಂಗ್ ಇದೆ. ಸೊ ಹಾಗಾಗಿ ಇದು ಉಲ್ಟಾ ಆಗುತ್ತೆ. ಉಲ್ಟಾ ಆದರೆ 1 greater than x greater than or equals to 1 by root 2. ಸೊ therefore ಆಪ್ಷನ್ ಯಾವ್ದು ರೈಟ್ ಅಂದರೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 4 ಬಂದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್. ಸೊ ಇದೇ ಪ್ರಾಬ್ಲಮ್ ನಾನು ಸಪ್ರೇಟಾಗಿ ಸಾಲ್ವ್ ಮಾಡಿ ನನ್ನ ಚಾನಲಲ್ಲಿ ಹಾಕ್ತೀನಿ. ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಐ ಸಾಲ್ವ್ ದಿಸ್ ಸಪ್ರೇಟ್ಲಿ ಆ್ಯಂಡ್ ಐ ಪುಟ್ ಇನ್ ದಿ ಮೈ ಚಾನಲ್. ನೀವು ವಾಚ್ ಮಾಡ್ಕೊಳ್ಳಿ, ಅವಾಗಿನ್ನೂ ಚೆನ್ನಾಗಿರುತ್ತೆ. ಈಗ ಸುಮ್ಮನೆ ಟೈಮ್ ಆಗುತ್ತೆ. ವಿಲ್ ಗೋ ಫಾರ್ ದ ನೆಕ್ಸ್ಟ್. ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರು 14. ಸೊ ದಟ್ ಈಸ್, ಇದು ಡೆಫಿನೇಷನ್. ಇದು ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ ಆಲ್ವೇಸ್ ಲೀನಿಯರ್ ಅಂತ, ಲೀನಿಯರ್ ಈಕ್ವಾಲಿಟೀಸ್ನ ಕನ್ಸ್ಟೆಂಟ್ಸ್ ಅಂತ ಕರಿತೀವಿ. ಅದು ಕೂಡ ಡೆಫಿನೇಷನ್. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ನಮ್ಮ KCTಯಲ್ಲಿ ನಾವು ಈ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಬೋತ್ ಸ್ಟೇಟ್ಮೆಂಟ್ಸು ಟ್ರೂ ಅಂತ ಕೊಟ್ಟಿರೋದು, ಬೋತ್ ಆರ್ ಟ್ರೂ ಅಂತ ಇರುತ್ತಲ್ಲ, ಇದು 90% ಕರೆಕ್ಟ್ ಇರುತ್ತೆ ಕೊಟ್ಟಿರೋ ಪ್ರಾಬ್ಲಮ್ಸಲ್ಲಿ. ಓಕೆ, ಫಾಲ್ಸ್ ಅನ್ನೋದು 10% ಮಾತ್ರ ಟ್ರೂ ಇರುತ್ತೆ. ಸೊ ನಿಮಗೆ ಏನು ಗೊತ್ತಾಗಲಿಲ್ಲ ಅಂದರೆ ಬೋತ್ ಆರ್ ಟ್ರೂ ಅಂತ ಆನ್ಸರ್ ಹಾಕ್ಕೊಳ್ಳಿ. ಸೊ ನಿಮಗೆ ಡೆಫಿನೆಟ್ ಆಗಿ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಟ್ಸ್ ಅ ಟೆಕ್ನಿಕ್, ನಾಟ್ ಯಾವುದೋ ಶಾರ್ಟ್ಕಟ್ ಟೆಕ್ನಿಕ್ ಅಲ್ಲ, ಇಟ್ಸ್ ಅ ಟೆಕ್ನಿಕ್ ಅಷ್ಟೇ. ವಿಲ್ ಗೋ ಫಾರ್ ನೆಕ್ಸ್ಟ್. Question number 15. Question number 15. ನೋಡಿ, ಈಗ ಫಸ್ಟು ಈ ಲೀನಿಯರ್ ಈಕ್ವೇಷನ್ಸ್ನ ಸಾಲ್ವ್ ಮಾಡ್ಕೋಬೇಕು. ಓಕೆ, ಲೀನಿಯರ್ ಈಕ್ವೇಷನ್ಸ್ ಸಾಲ್ವ್ ಮಾಡ್ಕೊಬಿಡೋಣ. ಸಾಲ್ವ್ ಮಾಡ್ಕೊಬಿಟ್ರೆ x plus y is equals to 40, x plus 2y is equals to 60. ಓಕೆ, ಮೈನಸ್ ಹಾಕೊಂಡ್ರೆ minus y is equals to 20, so minus 20, that implies y is equals to 20, x is equals to 20 ಬಂತು. ಓಕೆ, ಯಾವಾಗಲೂ ಮ್ಯಾಕ್ಸಿಮಮ್ ನಿಮಗೆ ಇಂಟರ್ಸೆಕ್ಷನ್ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿರುತ್ತೆ CET ಕ್ವಶನ್ಸಲ್ಲಿ. ನೀವು ಇನ್ನೇನು ಚೆಕ್ ಮಾಡೋಷ್ಟರಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸಬ್ಸ್ಟಿಟ್ಯೂಟ್ ಇನ್ z ವ್ಯಾಲ್ಯೂ, ಸೊ ವಿಲ್ ಗೆಟ್ 140 ಇಸ್ ದ ಆನ್ಸರ್. ಓಕೆ, ಇಲ್ಲಾಂದ್ರೆ ನಾವೇನು ಮಾಡಬೇಕಂದ್ರೆ ಎಲ್ಲ ಪಾಯಿಂಟ್ಸು ತೊಗೊಂಡು ಫಿಸಿಬಲ್ ರೀಜನ್ ತೊಗೊಂಡು ಕಾರ್ನರ್ ಪಾಯಿಂಟ್ಸ್ ತೊಗೊಂಡು ಚೆಕ್ ಮಾಡಬೇಕಾಗುತ್ತೆ. ಇಟ್ಸ್ ಅನ್ ಐಡಿಯಾ. ಇಂಟರ್ಸೆಕ್ಷನ್ ಪಾಯಿಂಟಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಇರುತ್ತೆ, ನೀವು ಅದನ್ನು ಶಾರ್ಟ್ಕಟ್ ಆಗಿ ಮಾಡ್ಬೋದು. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಓಕೆ, ನೋಡಿ, ಇದು ಕೂಡ ಸ್ಟೇಟ್ಮೆಂಟ್. ಇದು E ಆ್ಯಂಡ್ F 2 ಇಂಡಿಪೆಂಡೆಂಟ್ ಇವೆಂಟ್ಸ್ ಆದರೆ ಅದು ನಾಟ್ ಇ ಕೂಡ ಇಂಡಿಪೆಂಡೆಂಟ್ ಆಗಿರುತ್ತೆ. ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ನಾನ್ ಜೀರೋ ಪ್ರಾಬಿಲಿಟೀಸು ಕೆನಾಟ್ ಬಿ
ಇಂಡಿಪೆಂಡೆಂಟ್. ಅಂದರೆ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಆಗಿದ್ರೆ ಅದು ಇಂಡಿಪೆಂಡೆಂಟ್ ಆಗ್ಬೋದು, ಆಗದೇ ಇರ್ಬೋದು, ಅದು ಕೂಡ ಟ್ರೂ ಸ್ಟೇಟ್ಮೆಂಟು. ಸೊ ಆಗಲೇ ನಾನು ನಿಮಗೆ ಒಂದು ಹೇಳಿದ್ನಲ್ಲ, ಬೋತ್ ಆರ್ ಟ್ರೂನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ 90% ಕರೆಕ್ಟ್ ಆಗುತ್ತೆ ಅಂತ. ಸೊ ಈ ಕ್ವಶನ್ಗೆ ಅಪ್ಲೈ ಮಾಡ್ಬೋದು ಆ ಟೆಕ್ನಿಕ್ನ, ಆಗಲೇ ಹೇಳಿದ ಟೆಕ್ನಿಕ್ ಮೇಲೆ ಅಪ್ಲೈ ಮಾಡ್ಬೋದು. ಸೊ ಕ್ವಶನ್ ನಂಬರ್ 16ಗೆ ಆನ್ಸರ್ ಬಂದು 3. ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಇದು ಆ್ಯಕ್ಚುಲಿ ನಾವು ಆಲ್ರೆಡಿ ಥಿಯರಿಯಲ್ಲಿ ಮಾಡಿದ್ದೀವಿ. A/B ಅಂದರೆ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ B ಇಸ್ ಈಕ್ವಲ್ಸ್ ಟು ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ A. ಸೊ ವೆರಿ ಕ್ಲಿಯರ್, ಎರಡು ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಬಂದು ಆಪ್ಷನ್ 4. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ P of A ಈಕ್ವಲ್ಸ್ ಟು P of B. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18. ಸೊ ಕ್ವಶನ್ ನಂಬರ್ 18 ಕೂಡ ಈಸಿ ಕ್ವಶನ್. ಇಲ್ಲಿ A is subset of B ಅಂತ ಹೇಳ್ತಾ ಇದ್ದಾನೆ. A is subset of B ಅಂದರೆ ದಟ್ ಇಂಪ್ಲೈಸ್ ಕೀಪ್ ಇಟ್ ಇನ್ ಮೈಂಡ್ A ಇಂಟರ್ಸೆಕ್ಷನ್ B is ಆಲ್ವೇಸ್ A ಆಗುತ್ತೆ. ಓಕೆ, ಸೊ ಅಲ್ಲಿ ನಾವು ಕೊಟ್ಟಿರೋದು ಪ್ರಾಬಬಿಲಿಟಿ ಆಫ್ A ಗಿವನ್ B ಅಂತ. ಸೊ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಬೈ ಪ್ರಾಬಬಿಲಿಟಿ ಆಫ್ B, ಸೊ ವಿಚ್ ಈಸ್ ಪ್ರಾಬಬಿಲಿಟಿ ಆಫ್ A, ಪ್ರಾಬಬಿಲಿಟಿ ಆಫ್ B. ವೆರಿ ಕ್ಲಿಯರ್. ಪ್ರಾಬಬಿಲಿಟಿ ಆಫ್ B is equals to probability of A divided by probability of A given B. So therefore given ಏನು ಕೊಟ್ಟಿದ್ದಾನೆ, probability of B not equals to 0 ಅಂತ ಕೊಟ್ಟಿದ್ದಾನೆ. ಅಂದರೆ ಸ್ಟ್ರಿಕ್ಟ್ಲಿ ಗ್ರೇಟರ್ ಅಂತ, ಸರಿನಾ? ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 1 ಅದು. ಓಕೆ, ಸೊ ಅದೇನಾಗುತ್ತೆ, ಈ ಕಂಡೀಷನ್ ಅಪ್ಲೈ ಮಾಡಿಕೊಂಡ್ರೆ, ಈ ಕಂಡೀಷನ್ ಇಲ್ಲಿ ಅಪ್ಲೈ ಮಾಡ್ಕೋಬೇಕು ನಾವು. ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಲೆಸ್ ದ್ಯಾನ್ 1 ಲೆಸ್ ದ್ಯಾನ್ 0 ಆಗುತ್ತೆ, ಯಾಕಂದರೆ P of B ವ್ಯಾಲ್ಯೂ ಇದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0 ಆಗುತ್ತೆ. ಸೊ ಇಲ್ಲಿ ವೆರಿ ಕ್ಲಿಯರ್ ನೋಡಿ, ಪ್ರಾಬಬಿಲಿಟಿ ಆಫ್ A ಲೆಸ್ ದ್ಯಾನ್ ಪ್ರಾಬಬಿಲಿಟಿ ಆಫ್ A ಗಿವನ್ B ಅಂತ ಇದೆ. ಸೊ ಫೈನಲ್ ಸೊಲ್ಯೂಷನ್ ಮತ್ತು ಆನ್ಸರ್ ಬರ್ತಾ ನೋಡಿ. ಸೊ ಅವ್ರು ಏನಂತ ಹೇಳಿದ್ರೆ, ಪ್ರಾಬಬಿಲಿಟಿ ಆಫ್ B ಇಸ್ ಲೆಸ್ ದ್ಯಾನ್ 1 ಸ್ಟ್ರಿಕ್ಟ್ಲಿ ಬಿಕಾಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿದೆ. ಸೊ ಹಾಗಾಗಿ ಅದು ಇದು ಈಕ್ವಲ್ ಆಗ್ಬೋದು, ನಾಟ್ ಈಕ್ವಲ್ ಆಗ್ಬೋದು, ಬಿಕಾಸ್ ಸ್ಟ್ರಿಕ್ಟ್ಲಿ ಹೇಳಿರೋದು. ಸೊ ಇಲ್ಲಿ P of B ವ್ಯಾಲ್ಯೂ ಏನು ಸಿಕ್ಕಿದೆ ಅಲ್ಲಿ ನಮಗೆ, ಪ್ರಾಬಬಿಲಿಟಿ ಆಫ್ A ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ A ಗಿವನ್ B ಇದೆ. ಸೊ ಲೆಸ್ ದ್ಯಾನ್ ಈಕ್ವಲ್ಸ್ ಟು 1. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ, ಸೊ ಯಾವ ಆಪ್ಷನ್ ಇದೆ ಚೆಕ್ ಮಾಡ್ಕೊಳ್ಳಿ ಮೀಡಿಯಸ್. ಸೊ ದ ಆಪ್ಷನ್ ವಿಲ್ ಬಿ C. ಆಪ್ಷನ್ 3 is the right answer. Option 3 is the right answer. We'll go for the next question. Question number 19. Question number 19 ಬಂದು ಸೊ ಬೇಸ್ ಥಿಯರಮ್ದು. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ವ್ಯಾಲ್ಯೂಸ್ ಬರ್ಕೊಂತ ಹೋಗ್ತೀನಿ. ಪ್ರಾಬಬಿಲಿಟಿ ಆಫ್ E1 ಏನಂದರೆ, ಮೀರಾ ಅನ್ನೋಳು ಟೆಂಪಲ್ಗೆ ಹೋಗೋದು 2 out of 5 ಟೈಮ್ಸ್. ಇನ್ನು ಎಷ್ಟು ಸರಿ ಅವಳು ಹೋಗಿರೋಲ್ಲ ಟೆಂಪಲ್ಗೆ ಅಂದರೆ 3 out of 5 ಟೈಮ್ಸ್ ಅಲ್ಲಿ ಹೋಗಿರಲ್ಲ. ಓಕೆ, ಅವಳು ಹೋದಾಗೆಲ್ಲ ಮೀಟ್ ಮಾಡ್ತಾಳೆ ಆ ಫ್ರೆಂಡ್ ಬಂದು A ಗಿವನ್ E1 ಅದೆಷ್ಟು ಕೊಟ್ಟಿದ್ದಾನೆ ಚಾನ್ಸ್ ಬಂದು, ಸೊ ದಟ್ ಈಸ್ 1/3 ಚಾನ್ಸ್ ಕೊಟ್ಟಿದ್ದಾನೆ. ಪ್ರಾಬಬಿಲಿಟಿ ಆಫ್ E2 ಅದು ಬಂದು 2/7 ಕೊಟ್ಟಿದ್ದಾನೆ. ಸೊ ನಾವೀಗ ಪ್ರಾಬಬಿಲಿಟಿ ಆಫ್ E2 ಗಿವನ್ A ಮಾಡಬೇಕು. ಟೆಂಪಲ್ B ಹೇಳಿದರೆ E2 ಗಿವನ್ A ಮಾಡಬೇಕು. ಸೊ ಇದನ್ನು ಕಂಪ್ಲೀಟ್ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರು 9/16 ಬರುತ್ತೆ. ಓಕೆ, ಆಪ್ಷನ್ 4 is the right answer. We'll go for the next. Next question number 20. Question number 20 ನಲ್ಲಿ ಇಲ್ಲಿ ನಾಟ್ ಟ್ರೂ ಕೇಳಿದ್ದಾನೆ. ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ Z1 plus Z2 ಹೋಲ್ ಬಾರ್ ಇಸ್ ಈಕ್ವಲ್ಸ್ Z1 plus Z2. ಇದು ರೈಟ್ ಇದೆ ಸ್ಟೇಟ್ಮೆಂಟ್, ರೈಟ್ ಇದು ಕೂಡ ರೈಟ್ ಸ್ಟೇಟ್ಮೆಂಟ್, ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ಇದು ರಾಂಗ್, ಯಾಕಂದರೆ ಮಾಡ್ಯುಲಸ್ ಆಫ್ Z1 plus Z2 or is always less than or equals to ಮಾಡ್ಯುಲಸ್ ಆಫ್ Z1 plus ಮಾಡ್ಯುಲಸ್ ಆಫ್ Z2 ಆಗಬೇಕು. ಬಟ್ ಇದು ಉಲ್ಟಾ ಇದೆ, ಸೊ ದಿಸ್ ಇಸ್ ರಾಂಗ್ ಒನ್. ಸೊ therefore this is the right option. Okay, we'll go for the next question number 21. In question number 21 ಫಸ್ಟ್ ಇದು ಸಾಲ್ವ್ ಮಾಡ್ಕೊಳ್ಳಿ. ಸೊ 8 ಈ ಕಡೆ ಕಳಿಸಿದ್ರೆ 3x ಲೆಸ್ ದ್ಯಾನ್ 17 ಮೈನಸ್ 8 ಅಂದರೆ 9. ಸೊ x ಲೆಸ್ ದ್ಯಾನ್ 3 ಇಲ್ಲಿದೆ. ಸೊ ಓಕೆ, ರೈಟ್ ಇದೆ ಇದು. ಓಕೆ, ನೆಕ್ಸ್ಟ್ 2x ಪ್ಲಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 12 ಮೈನಸ್ 8 4. x ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 2 ಇಲ್ಲಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ 2.5ನ 2.5 ಒಂದು ವ್ಯಾಲ್ಯೂ ತೊಗೋದೆ. 2,3 ಮತ್ತು 2.5 ಇದೆ. ಈ ವ್ಯಾಲ್ಯೂ ಇಲ್ಲಿ ತೊಗೊಂಡು ಚೆಕ್ ಮಾಡ್ತೀನಿ. ಸೊ 2.5 ಅಂದರೆ 3 5 15 3 2 6 7.5. 7.5 ಪ್ಲಸ್ 8 ಅಂದರೆ 8 ಪ್ಲಸ್ 8 ಅಂದ್ರೆ 16. ಸೊ ಇದು ಟ್ರೂ ಆಯಿತು, ದಿಸ್ ಇಸ್ ಟ್ರೂ. ಹಾಗೆ ಇಲ್ಲಿ 2.5 ಹಾಕಿದ್ರೆ ಇದು ಮೋರ್ ದೆನ್ 12 ಬರುತ್ತೆ, ಇದು ಕೂಡ ಟ್ರೂ. ಸೊ ಅಲ್ಲಿಗೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ನಾನು ಆಗಲೇ ಒಂದು ಟೆಕ್ನಿಕ್ನ ಹೇಳ್ಕೊಟ್ಟೆ, ಆಗಲೇ ಒಂದು ಲಾಜಿಕ್ನ ಹೇಳಿದೆ ಮೈ ಡಿಯರ್ಸ್. 90% ಯಾವ್ದು ಟ್ರೂ ಆಗಿರುತ್ತೆ ಅಂದರೆ ಬೋತ್ ಸ್ಟೇಟ್ಮೆಂಟ್ಸ್ ಟ್ರೂ ಇರುತ್ತೆ ಅಂತ.
ಇದು 3 ಪ್ರಾಬ್ಲಮ್ಗೆ ಈ ಟೆಕ್ನಿಕ್ಕು ಹೋಲ್ಡ್ ಆಗಿದೆ. 3 ಪ್ರಾಬ್ಲಮ್ಗೆ ಈ ಟೆಕ್ನಿಕ್ ಸರಿ ಇದೆ. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಓಕೆ, ಸೊ ಕ್ವಶನ್ ನಂಬರ್ 21 is completed. We'll go for question number 22. ಕ್ವಶನ್ ನಂಬರ್ 22 ನೋಡಿ, 4 ಡಿಜಿಟ್ ಈವನ್ ನಂಬರು, ಬಟ್ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಇದೆ ಕ್ವಶನ್. ಇದು ಮೀಡಿಯಮ್ ಅಂತ ಹೇಳ್ಬೋದು, ಸರಿನಾ? 4 ಡಿಜಿಟ್ 1 2 3 4. ಸೊ ಅದು ಈವನ್ ಆಗಿರ್ಬೇಕು. ಏನಾಗಿರ್ಬೇಕು? ಈವನ್ ನಂಬರ್ ಆವಾಗಂದ್ರೆ ಇಲ್ಲಿ ಒಂದು ಸರಿ 0 ತಗೋಬೇಕು, ಇನ್ನೊಂದು ಸರಿ 2 ತಗೋಬೇಕು, ಸರಿನಾ? 0 ತಗೋಬೇಕು, ಇಲ್ಲ 2 ತಗೋಬೇಕು. 0 ತೊಗೊಂಡ್ರೆ ಇಲ್ಲಿ 1 ಪಾಸಿಬಿಲಿಟಿ. 0 ಇಲ್ಲಿ ತೊಗೊಬಿಟ್ಟಿರೋದ್ರಿಂದ ಇಲ್ಲಿ ಮಿಕ್ಕಿದೆಲ್ಲ ಯೂಸ್ ಮಾಡ್ಬೋದು ನಾವು. ಅಂದರೆ 2 3 3 ನಂಬರ್ ಯೂಸ್ ಮಾಡ್ಬೋದು. ಇಲ್ಲಿ 3 ಪಾಸಿಬಿಲಿಟೀಸು, ಇಲ್ಲಿ 2 ಪಾಸಿಬಿಲಿಟೀಸು, ಇಲ್ಲಿ 1 ಪಾಸಿಬಿಲಿಟೀಸು. ಫಾರ್ ಝೀರೋ ನಿಮಗೆ ಆನ್ಸರ್ ಏನು ಬರುತ್ತೆ? 3 2 6 ಆಗುತ್ತೆ. ಅದೇ ಥರ ಇಫ್ ಇಟ್ ಇಸ್ ನಾಟ್ 0, ನಾನು 2 ತೊಗೊಂಡೆ ಅಂದ್ಕೊಳ್ಳಿ ಈವನ್ ನಂಬರ್ ಆಗಬೇಕಂತ. ಆದರೆ ಇಲ್ಲಿ ನಾನು 0ನ ಯೂಸ್ ಮಾಡೋಂಗಿಲ್ಲ. ಕೀಪ್ ಇಟ್ ಇನ್ ಮೈಂಡ್. ಇದು 1 ಪಾಸಿಬಿಲಿಟಿ, 2 ತೊಗೊಂಡಿದ್ದೀನಿ, ಫಿಕ್ಸ್ ಮಾಡಾಕಿದ್ದೀನಿ. ಇಲ್ಲ, ಐ ಕೆನಾಟ್ ಟೇಕ್ 0, ನಾಟ್ ಪಾಸಿಬಲ್ ಟು ಟೇಕ್ 0 ತೊಗೊಳಂಗಿಲ್ಲ. 0 ಬಿಟ್ಟರೆ ಅಲ್ಲಿ ನನಗೆ ನೀರೋ ಪಾಸಿಬಿಲಿಟೀಸ್ 1 2, ಇಲ್ಲಿ 2 ಪಾಸಿಬಿಲಿಟೀಸು. ನೆಕ್ಸ್ಟ್ ಇಲ್ಲಿ ನಾವು 0ನ ತೊಗೋಬೋದು. ಸೊ ಮತ್ತೆ ಇಲ್ಲಿ 2 ಪಾಸಿಬಿಲಿಟಿ ಇದೆ, ಇಲ್ಲಿ 1 ಪಾಸಿಬಿಲಿಟಿ ಇದೆ. ಸೊ ದೇರ್ ಫಾರ್ ಇದೆಷ್ಟಾಯಿತು? ಫಾರ್ 2ಗೆ 2 2 4 ಆಯಿತು. ಇವೆರಡನ್ನು ಆ್ಯಡ್ ಮಾಡಿದರೆ ಆನ್ಸರು 10 ಆಯಿತು. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು 10. ಕ್ವಶನ್ ನಂಬರ್ 12ಗೆ ವಿಲ್ ಗೋ ಫಾರ್ 13. ಕ್ವಶನ್ ನಂಬರ್ 30, octagon. Okay, next question number 23. Number of diagonals can be drawn in octagon ಅಂತಿದೆ. ಓಕೆ, ಈಸಿ ಕ್ವಶನ್. ಸೊ octagon ಅಂದರೆ 8 ಡಾಟ್ಸ್ ಇರುತ್ತೆ. ಸೊ ದೇರ್ ಫಾರ್ ನಂಬರ್ ಆಫ್ ಪಾಯಿಂಟ್ಸ್ ಬಂದು 8. ಸೊ ಒಂದು ಡಯಾಗ್ನಲ್ ಡ್ರಾ ಮಾಡೋಕ್ಕೆ ನಮ್ಗೆ ಬೇಕಾಗಿರೋದು 2 ಪಾಯಿಂಟ್ಸು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ಇದು 8 ಇಂಟು 7 ಡಿವೈಡೆಡ್ ಬೈ 6 ಕ್ಯಾನ್ಸಲ್ ಆಗಿರುತ್ತೆ 2. ಸೊ ಆನ್ಸರು 28 is the right answer. So next, binomial terms in the expansion. Okay, so it's very simple. ನಮಗೆ ಗೊತ್ತಿದೆ more than one term ಅಂತ, n+1 number of terms ಅಂತ. ಇನ್ನೇನೇ binomial ತೀರೋ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಬಂದು n+1. ಫಾರ್ ಎಕ್ಸಾಂಪಲ್ ನೋಡಿ, a + b ಹೋಲ್ ಸ್ಕ್ವೇರ್ ಅಂತ ತಿಳ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ ಅಂದರೆ 3 ಟರ್ಮ್ಸ್ ಬರುತ್ತೆ. ಹೇಗೆ? ದಟ್ ಇಸ್ 2 + 1. ಸಿಮಿಲರ್ಲಿ ಇಲ್ಲಿ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಬಂದು 3n ಇದೆ, +1 ಆಗಬೇಕು. ಅದೆಷ್ಟು ಅಂತ ಹೇಳ್ತಾ ಇದ್ದಾನೆ? 22 ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ಸೊ n ವ್ಯಾಲ್ಯೂ ಬಂದು 7 ಬರುತ್ತೆ. ಸೊ ರೈಟ್ ಆಪ್ಷನ್ ಬಂದು 7. ಕ್ವಶನ್ ನಂಬರ್ 25. ಸೊ ಇನ್ GP, ಸೊ ನೋಡಿ ಇದು ಎಕ್ಸ್, ಅವನು ಹೇಳ್ತಾ ಇದ್ದಾನೆ x y z. x, y, z ಅಂದರೆ ಸೊ ಅದರದ್ದು ಜೋಮೆಟ್ರಿಕ್ ಮೀನ್ ಬಂದು y = √xz. y = √xz. ಆಪ್ಷನ್ 2 is the right answer. We'll go for the next question. Question number 26. Question number 26. I plus a whole cube, I minus a whole cube. So ಅದೇನಾಗುತ್ತೆ? I cube minus a cube plus 3a square I minus 3a I square. So I nothing but 1 ಥರ 1 ಕ್ಯೂಬ್ ಅಂದರೆ 1 ಬರುತ್ತೆ, that is I. ಸೊ ಇದು a ಸ್ಕ್ವೇರ್ ಇಂಟು a ಸ್ಕ್ವೇರ್ ಅಂದರೆ ಅಗೇನ್ a. ನೋಡಿ, ಇದು a ಸ್ಕ್ವೇರ್ ಇಂಟು a ಪ್ಲಸ್ ಹಿಯರ್ ಇಟ್ ಈಸ್ a ಸ್ಕ್ವೇರ್ ಮೀನ್ಸ್ a given a square is equals to a minus I square means 1 only, it's 3a. is to get cancelled. Again a square means a into a square, again a square is a. This is, it will become a square again, so it will be I minus a. So right answer is option 1. We'll go for next question, that is question number 27. A and B two matrices such that AB is equals to identity matrix. Identity matrix means square matrix. ಇದನ್ನಾಗಬೇಕು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಬೇಕು. ಸೊ ಆಲ್ರೆಡಿ ಎಗೆ ಏನು ಕೊಟ್ಟಿದ್ದಾನೆ, ಬಿಗೆ ಏನು ಕೊಟ್ಟಿದ್ದಾನೆ ನೋಡ್ಕೋಬೇಕು ನಾವು. ಐಗೆ ಏನು ಬರಬೇಕಂತ ಡಿಸೈಡ್ ಮಾಡೋಣ. ಸೊ ಬಿ ಆಲ್ರೆಡಿ ಗಿವನ್ 3 × 4 ವಿಚ್ ಮೀನ್ಸ್ ಇದು 4 ಬರಬೇಕು. ಇದು ನೋಡಿ ಇವೆರಡು ಬ್ಯಾಲೆನ್ಸ್ ಆಗಬೇಕು. ಆಗಬೇಕಂದ್ರೆ ನೋಡಿ, 4th ಆಪ್ಷನ್ ಆಗಲ್ಲ, ಫಸ್ಟ್ ಆಪ್ಷನ್ ಆಗಲ್ಲ. ಯಾಕಂದರೆ 3 ಸೇಮ್ ಬರೋದು ಇವೆರಡರಲ್ಲಿದೆ. ಇದಾಗಲ್ಲ. ಯಾಕೆ ಗೊತ್ತಾ? 3 × 3 ಕೊಟ್ಟೆ ಅಂದ್ಕೊಳ್ಳಿ, 3 ಕ್ಯಾನ್ಸಲ್ ಆಗೋದು, 3 × 4 ಬರುತ್ತೆ. 3 × 4 ಐಡೆಂಟಿಟಿ ಆಗಲ್ಲ. ಸೊ
ಸೊ ದೇರ್ ಫಾರ್ ರೈಟ್ ಆಪ್ಷನ್ ಇಸ್ 4 cross 3. 3 ಕ್ಯಾನ್ಸಲ್ ಆಗುತ್ತೆ. ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ 3. Option 3 is the right option. Okay, we'll go for next question. Question number 28. Which of the following is true? So not correct ಅಂತ ಹೇಳ್ತಿದೆ. ನೋಡ್ಕೋಬೇಕು, ಇದೊಂದು ಸ್ವಲ್ಪ ನೋಡ್ಕೋಬೇಕು ಮೈ ಡಿಯರ್ಸ್. ನಾವು ಕರೆಕ್ಟ್ ನಾಟ್ ಕರೆಕ್ಟ್ ನೋಡ್ಕೊಂಡಿದ್ರೆ ಕರೆಕ್ಟ್ ಆಗಲ್ಲ ಅದು. ರೋ ಮ್ಯಾಟ್ರಿಕ್ಸ್ ಓನ್ಲಿ ಒನ್ ರೋ ಇರೋದು ರೈಟ್ ಆನ್ಸರ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಸ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಟು 0. ದಿಸ್ ಈಸ್ ರಾಂಗ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ A dash is equals to A. ರೈಟ್ ಇದೆ, ಇದು ರೈಟ್ ಇದೆ. Okay, skew symmetric matrix, all diagonal elements are equal to 0 is right there. So option 2 is the right answer for not correct. Okay, next question number 29. Question number 29 ಏನಿದೆ, a power 6 is equals to k into a dash ಇದೆ. Okay, ಈಗ ನಾವು a is equals to 1, 1, 1 ಇದೆ. ಸೊ a ಸ್ಕ್ವೇರ್ ಮಾಡ್ಕೊಂಡ್ರೆ ನಮಗೆ 2 ಬರುತ್ತೆ. ಸೊ ಇದೇನಂದರೆ 2 ಕಾಮನ್ ತೊಗೊಂಡ್ರೆ ಅಗೇನ್ ಇದೇ ಬರುತ್ತೆ, ಸರಿನಾ? ಸೊ ಇದಕ್ಕೆ ನಾವು ಏನು ಸೆಟ್ ಮಾಡ್ಕೋಬೋದು ಅಂದರೆ ನೋಡಿ, ವಿ ಕ್ಯಾನ್ ಸೆಟ್ ಅನ್ ಈಕ್ವೇಷನ್ 2 power n minus 1 into a. ಸೊ ಇಲ್ಲಿ 6 ಬೇಕಲ್ವಾ, 6 ಕೊಟ್ಟರೆ ಇಲ್ಲಿ ಏನಾಗುತ್ತೆ 2 power 5 ಆಗುತ್ತೆ. 2 power 5 into a ಡ್ಯಾಶ್ ಈಕ್ವಲ್ ಆಗುತ್ತೆ. ಓಕೆ, ಸೊ ದೇರ್ಫೋರ್ 2 power 5 ಅಂದರೆ 32. ಆನ್ಸರು 32 ಬರುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದು ಅರ್ಥ ಆಯ್ತಾ ಮೀಡಿಯಸ್? ಯಾಕಂದರೆ ಇಲ್ಲಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಸೊ a power 6 is equals to 32a. ಇನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ a is equals to a dash. ಸೊ ಅದೇನಾಗುತ್ತೆ, a power 6 is equals to 32a dash ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋದು k into a dash. ಸೊ k ವ್ಯಾಲ್ಯೂ ಬಂದು 32. ಓಕೆ, ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನಾನು ನಿಮ್ಗೆ ಈಸಿಯಾಗಿ ಕೂಡ ಟ್ರೈ ಮಾಡ್ತೀನಿ. ಓಕೆ, ಸೊ ಕ್ವಶನ್ ನಂಬರ್ 30. ಸೊ ಇಲ್ಲಿ ಏನಂತ ಹೇಳಿದ್ರೆ, ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಇಸ್ ಈಕ್ವಲ್ಸ್ ಟು 125 ಅಂತ ಹೇಳಿದ್ದಾನೆ. ಸೊ ಫಸ್ಟ್ ನಾನು ಡಿಟರ್ಮಿನೆಂಟ್ ಆಫ್ ಎನ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಸೊ ನನಗೆ ಈಸಿ ಆಗುತ್ತೆ ಹೋಗೋದು, k² - 4 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಏನಾಗುತ್ತೆ, ವಿಚ್ ಇಸ್ ಡಿಟರ್ಮಿನೆಂಟ್ ಎ ಹೋಲ್ ಕ್ಯೂಬು. ಇದನ್ನ ಏನಂತ ಬರ್ಕೋಬೋದು, ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಎ ಅಂತ ಬರ್ಕೋಬೋದು, ನೋ ಪ್ರಾಬ್ಲಮ್. ಓಕೆ, ಇದೇನಾಗುತ್ತೆ, k² - 4 ಹೋಲ್ ಕ್ಯೂಬ್ is equals to 125. ಓಕೆ, ಇದನ್ನು 125 ಏನಂತ ಬರ್ಕೋಬೋದು ಅಂದರೆ 5 ಕ್ಯೂಬ್ ಅಂತ ಬರ್ಕೋಬೋದು. ಸೊ ದೇರ್ ಫಾರ್ k² - 4 is equals to 5 ಆಗುತ್ತೆ. k² is equals to 9, k is equals to +or -3. k is equals to +or -3, ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ವೆರಿ ಈಸಿ ಕ್ವಶನ್. ಎಲ್ಲರೂ ನೀವು 5 ಮಾರ್ಕ್ಸಲ್ಲಿ ಮಾಡಿದ್ರೆ ಮೈಡಿಯಸ್. ಸೊ ಈಸಿ ಕ್ವಶನ್ ನೆಕ್ಸ್ಟ್ ಒನ್ನು. ಸೊ ನಾನು ಹೇಳ್ಕೊಡ್ದಿದ್ರು ನೀವೇ ಮಾಡ್ತೀರಾ, ಬಟ್ ನಾನು ಈಸಿ ಕ್ವಶನಲ್ಲಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. a² - 5a + 7i = 0 ಮಲ್ಟಿಪ್ಲೈ ಬೈ a ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಅವಾಗ ಇದು a ಆಗುತ್ತೆ, ಇಲ್ಲಿ a ಇಂಟು a ಇನ್ವರ್ಸ್ ಕ್ಯಾನ್ಸಲ್ ಆಗಿ 5i ಆಗುತ್ತೆ. ಇದು 7i a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು a. ಸೊ ವೆರಿ ಕ್ಲಿಯರ್, 7a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 5i ಮೈನಸ್ a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/7 ಇಂಟು 5i ಮೈನಸ್ a. ಸೊ 30 seconds ಸಾಲ್ವ್ ಆಯಿತು. ಆನ್ಸರ್ ಆಪ್ಷನ್ 1. ಓಕೆ.